ಹಾಯ್ ಲೀಡರ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್ ಟು ಆಲ್. ನಾನು ನಿಮ್ಮ ಶ್ರೀನಿವಾಸ್, ಮಂಡ್ಯದಿಂದ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಮ್ಮ ಐ ಡಿನಲ್ಲಿ ಯಾವ ರೀತಿ ರೀಚಾರ್ಜ್ ಮಾಡ್ಕೊಳ್ಳೋದು ಅನ್ನೋದನ್ನ ಸಿಂಪಲ್ಲಾಗಿ ನಾನು ಹೇಳ್ಕೊಡ್ತೀನಿ. ದಯವಿಟ್ಟು ಫಾಲೋ ಮಾಡಿ, ಪೂರ್ತಿ ವಿಡಿಯೋನ ನೋಡಿ. ಜಸ್ಟ್ 2 to 3 ಮಿನಿಟ್ಸಲ್ಲಿ ಯಾವ ರೀತಿ ವಿಡಿಯೋ ಮಾಡೋದು ಅನ್ನೋದ್ರ ಬಗ್ಗೆ ಗೈಡ್ ಮಾಡ್ತೀನಿ. ಜಸ್ಟ್ ಏನಿಲ್ಲ, ನಿಮ್ಮ ಐ ಡಿಗೆ ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮ ಐ ಡಿಗೆ ಲಾಗಿನ್ ಆದಮೇಲೆ ಈ ರೀತಿಯಾದಂಥ ಪೇಜ್ ನಿಮಗೆ ಓಪನ್ ಆಗಿರುತ್ತೆ. ಈಗ ನೀವು ರೀಚಾರ್ಜ್ನ ಬೇಕಾದ್ರೆ ನಿಮ್ಮ ವ್ಯಾಲೆಟಲ್ಲಿರುವಂತಹ ಅಮೌಂಟಿಂದ ಬೇಕಾದ್ರೆ ಇಲ್ಲಿ ಒಂದು ಇಂಟರ್ಚೇಂಜ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ಎಷ್ಟು ಬೇಕು ನಿಮಗೆ ಅಮೌಂಟ್ನ ಬೇಕಾದ್ರೆ ಕ್ಲೈಮ್ ಮಾಡಿಕೊಂಡು ನೀವು ರೀಚಾರ್ಜ್ನ ಮಾಡ್ಬೋದು. ಮತ್ತೊಂದು ಆಪ್ಷನ್ ಬಂದು ನೀವು ಡೈರೆಕ್ಟ್ ಕಂಪನಿ ಅಕೌಂಟಿಗೆ ಅಮೌಂಟ್ನ ಪೇ ಮಾಡಿ ಬೇಕಿದ್ರೂ ಕೂಡ ನೀವು ರೀಚಾರ್ಜ್ ಮಾಡ್ಬೋದು. ಈಗ ನಾನು 3 ತಿಂಗಳದು ರೀಚಾರ್ಜ್ ಮಾಡ್ತಾ ಇದ್ದೀನಿ. ಜಿಯೋ ರೀಚಾರ್ಜು 899 ರೂಪಾಯಿ. ಈಗ 899 ರೂಪಾಯಿಗೆ ನಮಗೆ 2% ನಮಗೆ ಈ ಒಂದು ರಿಡೀಮ್ ವ್ಯಾಲೆಟಿಂದ ಕ್ಲೈಮ್ ಆಗುತ್ತೆ. ರೀಚಾರ್ಜ್ ರಿಡೀಮ್ ವ್ಯಾಲೆಟಿಂದ ನಮಗೆ 2% ಕ್ಲೈಮ್ ಆಗುತ್ತೆ. ಈಗ ಜಸ್ಟ್ ನಾನು 899 ರೂಪಾಯಿ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡ್ರೆ ಈ ಒಂದು ಆ್ಯಕ್ಟಿವೇಷನ್ ವ್ಯಾಲೆಟ್ಗೆ ಬಂದು ಕೂತ್ಕೊಂಡಿರುತ್ತೆ. ದೆನ್ ಬೇಕಿದ್ರೆ ನನಗೆ 2% ಕಡಿಮೆ ಕಟ್ಟಾಗಿರುತ್ತಲ್ಲ, ಅದು ಇಲ್ಲೇ ಸೇವಿಂಗ್ಸ್ ಇರುತ್ತೆ. ನೆಕ್ಸ್ಟ್ ರೀಚಾರ್ಜ್ಗೆ ಅದು ಯೂಸ್ ಆಗುತ್ತೆ. ಇಲ್ಲ ಅಂದರೆ ನಾನು 899 ರೂಪಾಯಿ ರೀಚಾರ್ಜ್ ಮಾಡ್ತಾ ಇದ್ದೀನಿ ಸರ್, ನನಗೆ 2% ಕಮ್ಮಿನೇ ಆ್ಯಡ್ ಮಾಡ್ಕೊಂಡು ನಾನು ರೀಚಾರ್ಜ್ ಮಾಡ್ತೀನಿ ಅಂದರೂ ಕೂಡ ನೀವು ಮಾಡ್ಬೋದು. ಜಸ್ಟ್ ನೋಡಿ, ಇಲ್ಲಿ ಆ್ಯಕ್ಟಿವೇಷನ್ ವ್ಯಾಲೆಟಲ್ಲಿ 2.1 ಪೈಸಾ ಇದೆ. ಈಗ ನಾನೇನು ಮಾಡ್ತಾ ಇದ್ದೀನಿ, ಡೆಪಾಸಿಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ನಿಮ್ಮ ನೇಮು, ಐ ಡಿ ನಂಬರು, ಇಲ್ಲೆಲ್ಲ ಕೆಳಗಡೆ ಒಂದು ಡೆಪಾಸಿಟ್ ಅಂತ ಆಪ್ಷನ್ ಇದೆ. ಇಲ್ಲಿಗೆ ಹೋಗಬೇಕು. ಇಲ್ಲಿ ನಿಮಗೆ ಒಂದು ಕಂಪನಿದು QR ಕೋಡ್ ಕಾಣುತ್ತೆ. ಜಸ್ಟ್ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ನೀವು ಡೈರೆಕ್ಟ್ ಫೋನ್ಪೇ ಅಥವಾ ಗೂಗಲ್ ಪೇನ ಓಪನ್ ಮಾಡಿ. ಈಗ ನಾನು ಡೈರೆಕ್ಟು ಫೋನ್ಪೇನ ಓಪನ್ ಮಾಡ್ತಾ ಇದ್ದೀನಿ. ಫೋನ್ಪೇ ಓಪನ್ ಮಾಡಿದ್ಮೇಲೆ ಇಲ್ಲಿ ಸ್ಕ್ಯಾನ್ ಒಂದು ಆಪ್ಷನ್ ಇರುತ್ತೆ ನೋಡಿ. ಈ QR ಕೋಡಲ್ಲಿ ಅಪ್ಲೋಡ್ QR ಕೋಡ್ ಅಂತ ಇರುತ್ತೆ. ಈ ಅಪ್ಲೋಡ್ QR ಕೋಡ್ಗೆ ಹೋದರೆ ಇಲ್ಲಿ ನಿಮಗೆ ನಿಮ್ಮ ಒಂದು ಸ್ಕ್ರೀನ್ಶಾಟ್ ತೊಗೊಂಡಿರೋದು ಇಲ್ಲಿ ಶೋ ಆಗುತ್ತೆ ನೋಡಿ. ಇಲ್ಲಿ ನೈಲ್ ಕಾರ್ಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಶೋ ಆಗ್ತಾ ಇದೆ. ಇದಕ್ಕೆ ನೀವು ಅಮೌಂಟ್ನ ಪೇ ಮಾಡಿ. ನಾನೀಗ 899 ರೂಪಾಯಿ ನಾನು ಅಮೌಂಟ್ನ ಪೇ ಮಾಡ್ತಾ ಇದ್ದೀನಿ. 899 ರೂಪಾಯಿ ಪ್ರೊಸೀಡ್ ಟು ಪೇ ಕೊಡೋಣ. ದೆನ್ ಕಂಪನಿಗೆ ಅಮೌಂಟ್ನ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟ್ನ ಮಾಡಿದ್ಮೇಲೆ ಇಲ್ಲಿ ನಿಮಗೊಂದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಸ್ಕ್ರೀನ್ಶಾಟ್ ಬರುತ್ತೆ. ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಪೇಜ್ ಬಂತು, ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೋಬೇಕು. ಈ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಏನಿದೆ ಅದನ್ನು ಸ್ಕ್ರೀನ್ಶಾಟ್ ತೊಗೋಬೇಕು. ಇಲ್ಲಿ ಕೆಳಗಡೆ 12 ಡಿಜಿಟ್ UTR ನಂಬರ್ ಅಂತ ಇದೆಯಲ್ಲ, ಅದನ್ನು ಕಾಪಿ ಮಾಡ್ಕೊಳ್ಳಿ ಡೈರೆಕ್ಟಾಗಿ, ಯಾಕೆಂದರೆ ಅದು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ದೆನ್ ನಿಮ್ಮ ಒಂದು ಐ ಡಿಗೆ ಬನ್ನಿ. ಇದೇ ಒಂದು ಡೆಪಾಸಿಟ್ ಆಪ್ಷನಲ್ಲಿ ಎಂಟರ್ ಅಮೌಂಟ್ ಕಾಲಮ್ ಮೇಲೆ 899 ರೂಪಾಯಿ ಎಂಟ್ರಿ ಮಾಡಿ. ದೆನ್ UTR ನಂಬರ್ಗೆ ಹೋಗಿ ನೀವು ಏನು ಕಾಪಿ ಮಾಡ್ಕೊಂಡಿರ್ತೀರ ಅದು ಪೇಸ್ಟ್ ಮಾಡಿ. ಟ್ರಾನ್ಸಾಕ್ಷನ್ ಡೇಟ್ ಹಾಕಿ, ಟೈಮ್ ಹಾಕಿ, ನೆಕ್ಸ್ಟ್ ಪ್ರೂಫ್. ಯಾವ ಪ್ರೂಫು ಅಂತ ಅಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಲ್ವ ಅದನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ್ಮೇಲೆ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಅಂತ ಇದೆ, ಅಲ್ಲಿಗೆ ನಿಮ್ಮ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಡೆಪಾಸಿಟ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಡೆಪಾಸಿಟ್ ರಿಕ್ವೆಸ್ಟ್ ಸಕ್ಸಸ್ಫುಲಿ ಸೆಂಟ್ ಅಂತ ಬರುತ್ತೆ. ಇದಾದ ಮೇಲೆ ಇಲ್ಲಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಡ್ಯಾಶ್ ಬೋರ್ಡ್ಗೆ ಬನ್ನಿ. ಡ್ಯಾಶ್ ಬೋರ್ಡ್ ಬಂದಾದ ಮೇಲೆ ಇಲ್ಲಿ ನಿಮಗೆ ಮೇನ್ ಪೇಜಲ್ಲಿ ಇಲ್ಲಿ ಆ್ಯಕ್ಟಿವೇಷನ್ ವ್ಯಾಲೆಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಆ್ಯಕ್ಟಿವೇಷನ್ ವ್ಯಾಲೆಟಿಗೆ ಬಂದು ಅಮೌಂಟು ಆ್ಯಡಪ್ ಆಗುತ್ತೆ. ಆ ಅಮೌಂಟು ಆ್ಯಡಪ್ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಜಸ್ಟ್ 1 ಮಿನಿಟ್ ಆರ್ 2 ಮಿನಿಟ್ಸ್ 5 ಮಿನಿಟ್ಸ್ ವೆಯ್ಟ್ ಮಾಡಿ ಅಪ್ರೂವಲ್ ಆಗುತ್ತೆ. ಓಕೆ ಲೀಡರ್ಸ್, ಒಂದು 5 ಮಿನಿಟ್ಸ್ ಆದಮೇಲೆ ನೀವು ಚೆಕ್ ಮಾಡ್ಬೋದು. ಒಂದ್ಸಲ ರೀಫ್ರೆಶ್ ಕೊಡಿ ಈ ರೀತಿ. ರೀಫ್ರೆಶ್ ಕೊಟ್ಟಾದ ಮೇಲೆ ನಿಮಗೆ ಇಲ್ಲಿ ಬಂದಿದೆ ಹೇಗೆ ಅಂತ ಗೊತ್ತಾಗುತ್ತೆ. ಜಸ್ಟ್ ಇಲ್ಲಿ ನೋಡೋಣ. ಇಲ್ಲಿ ಓಕೆ, ಈಗ ಆ್ಯಕ್ಟಿವೇಷನ್ ವ್ಯಾಲೆಟಲ್ಲಿ ನನ್ನ ಹತ್ರ 900 ರೂಪೀಸ್ ಇದೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರೀಚಾರ್ಜ್ ರಿಡೀಮ್ ವ್ಯಾಲೆಟಲ್ಲಿ 5727 ರೂಪಾಯಿ ಇದೆ. ಅಂದರೆ ನಮ್ಮ ಹತ್ರ ಇರುವಂಥ ರಿಡೀಮ್ ಪಾಯಿಂಟ್ಸ್ ಅದು. ಅದರಿಂದ ಈಗ ಏನಾಗುತ್ತೆ, 2% ರಿಡೀಮ್ ಆಗುತ್ತೆ. ಜಸ್ಟ್ ಏನಿಲ್ಲ, ಇಲ್ಲಿ 9 ಚುಕ್ಕಿ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಪ್ರೋಸೆಸ್ ಆದಮೇಲೆ ರೀಚಾರ್ಜ್ ಆ್ಯಂಡ್ ಯುಟಿಲಿಟಿಗೆ ಹೋಗಿ. ರೀಚಾರ್ಜ್ ಆ್ಯಂಡ್ ಯುಟಿಲಿಟಿಗೆ ಹೋದರೆ ಈ ರೀತಿಯಾದಂಥ ಆಪ್ಷನ್ಸು ನಿಮಗೆ ಶೋ ಆಗುತ್ತೆ. ಪ್ರೀಪೇಯ್ಡ್ ರೀಚಾರ್ಜ್ಗೆ ಹೋಗ್ತಿದ್ದಂಗೆ ನಿಮಗೆ ಸರ್ವಿಸ್ ಯಾವುದು ಅಂತ ಕೇಳುತ್ತೆ. ಜಿಯೋ ಸೆಲೆಕ್ಟ್ ಮಾಡಿ, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ 8105689043. ಈಗ ನನ್ನ ಒಂದು ಮೊಬೈಲ್ ನಂಬರ್ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಪ್ಲ್ಯಾನ್ ಗೊತ್ತಿದೆ ಅಂದರೆ ಡೈರೆಕ್ಟಾಗಿ ಎಂಟ್ರಿ ಮಾಡಿ. ಗೊತ್ತಿಲ್ಲ ಅಂದರೆ ಇಲ್ಲಿ ಪ್ಲ್ಯಾನ್ ಇನ್ಫೋಗೆ ಹೋಗ್ಬಿಟ್ಟು ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಬೋದು. ಈಗ ನನಗೆ ಪ್ಲ್ಯಾನ್ ಗೊತ್ತಿದೆ ಯಾವುದಂತ ಅಂದರೆ 899 ರೂಪಾಯಿ ನಾನು 3 ಮಂತ್ಸ್ದು ರೀಚಾರ್ಜ್ನ ಮಾಡ್ತಾ ಇದ್ದೀನಿ. ಈಗ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಕೇಳುತ್ತೆ. ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನು ಕೂಡ ಎಂಟ್ರಿ ಮಾಡೋಣ. ಎಂಟ್ರಿ ಆದಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ಈ ಥರ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಮೊಬೈಲ್ ನಂಬರ್ ಶೋ ಆಗ್ತದೆ,
ಬಿಲ್ ಅಮೌಂಟ್ 899, ರಿಡೀಮ್ ಪಾಯಿಂಟ್ಸು ಎಷ್ಟು ನನಗೆ ರಿಡೀಮ್ ಆಗುತ್ತೆ ಅಂದ್ಬಿಟ್ಟು ನನ್ನ ಆ್ಯಕ್ಟಿವೇಷನ್ ವ್ಯಾಲೆಟಿಂದ ಎಷ್ಟು ಕಟ್ ಆಗುತ್ತೆ, 881 ರೂಪಾಯಿ ಕಟ್ ಆಗುತ್ತೆ. ಇಷ್ಟು ಕನ್ಫರ್ಮ್ ಆದಮೇಲೆ ಕನ್ಫರ್ಮ್ ಕೊಡಿ. ಸೊ ಕನ್ಫರ್ಮ್ ಕೊಟ್ಟ ತಕ್ಷಣ ಏನಾಗ್ತದೆ, ಸೊ ನಿಮಗಿಲ್ಲಿ ಕಂಪ್ಲೀಟೆಡ್ ಅಂತ ಒಂದು ಮೆಸೇಜ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಕಂಪ್ಲೀಟೆಡ್ ಅಂತ ಮೆಸೇಜ್ ಬರುತ್ತೆ. ನೀವು ರೀಚಾರ್ಜ್ ಆಗಿದೆಯಾ ಹೇಗೆ ಅಂತಲೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಮೇ ಬಿ ಇದ್ರ ರೆಕಾರ್ಡಲ್ಲಿ ಶೋ ಆಗೋದು ಡೌಟು ಅನಿಸುತ್ತೆ ನೋಡಿ. ಕಂಗ್ರ್ಯಾಚುಲೇಷನ್, ಈ ಕಾಂಪ್ಲಿಮೆಂಟ್ 3 months ರೀಚಾರ್ಜ್ ಅಂತ ಬಂದಿದೆ ನೋಡಿ. ರೀಚಾರ್ಜ್ ಯಶಸ್ವಿ ಆಗಿದೆ. ಓಕೆ, ಸೊ ಈ ರೀತಿಯಾಗಿ ನಿಮಗೆ ಮೆಸೇಜ್ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ, ಒಂದೊಳ್ಳೆ ಅವಕಾಶ ನಮ್ಮ ಕಂಪನಿ ಕಡೆಯಿಂದ ಸಿಗ್ತಾ ಇದೆ. ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಡ್ಯಾಶ್ಬೋರ್ಡ್ಗೆ ಹೋಗೋಣ. ಸೊ ಡ್ಯಾಶ್ಬೋರ್ಡಲ್ಲಿ ಚೆಕ್ ಮಾಡೋಣ, ಸೊ ಅಮೌಂಟ್ ಎಷ್ಟು ಡಿಡಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಆ್ಯಕ್ಟಿವೇಷನ್ ವ್ಯಾಲೆಟಲ್ಲಿ ಅಮೌಂಟ್ ಡಿಡಕ್ಟ್ ಆಗಿ ನನ್ನ 2% ಏನು ಬರಬೇಕಾಗಿತ್ತು ಅದಿಲ್ಲೇ ಉಳ್ಕೊಂಡಿದೆ. ಬೇಕಾದ್ರೆ ನೀವು ಕಮ್ಮಿನೇ ಆ್ಯಡ್ ಮಾಡ್ಕೋಬೋದು, 899 ಮಾಡ್ಕೋಬೇಕು ಅಂತೇನಿಲ್ಲ. 899ಗೆ ಇಂಟು 2% ಮಾಡಿ ₹1 ಎಕ್ಸ್ಟ್ರಾನೇ ಆ್ಯಡ್ ಮಾಡ್ಕೊಳ್ಳಿ, ನೋ ಇಶ್ಯೂಸ್. ಸೊ ನೋಡಿ, ಇಲ್ಲಿ ರೀಚಾರ್ಜ್ ರಿಡೀಮ್ ವ್ಯಾಲೆಟಲ್ಲಿ 5709 ರೂಪಾಯಿ ಶೋ ಆಗ್ತಾ ಇದೆ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹಿಸ್ಟ್ರಿಗೆ ಹೋಗೋಣ. ಸೊ ಹಿಸ್ಟ್ರಿಗೆ ಹೋದರೆ ಇಲ್ಲಿ ರೀಚಾರ್ಜ್ ಆ್ಯಂಡ್ ಯುಟಿಲಿಟಿ ಅಂತ ಇದೆ. ಇದರಲ್ಲಿ ನಾನು ನೋಡ್ತಾ ಇರ್ಬೋದು ಎಷ್ಟು ರೀಚಾರ್ಜ್ಗಳನ್ನ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ 64 ರೀಚಾರ್ಜ್ನ ಮಾಡಿದ್ದೀವಿ. ಸೊ ಇದರಲ್ಲಿ ನೋಡಿ 784 ರೂಪಾಯಿ ಅಷ್ಟು ನನಗೆ ರಿಡೀಮ್ ಆಗಿದೆ. ಓಕೆ, ರಿಡೀಮ್ ಪಾಯಿಂಟ್ಸ್ ಅಂತ ಶೋ ಆಗ್ತಿದೆಯಲ್ಲ ನೋಡಿ, 784 ರೂಪಾಯಿ ಅಷ್ಟು ರಿಡೀಮ್ ಆಗಿದೆ. ನಾನು ಹಾಕಿರೋಂಥ ಐಡಿಗೆ ಹಾಕಿರೋಂಥ ಅಮೌಂಟು ನನಗೆ ರಿಫಂಡ್ ಆಗಿಬಿಟ್ಟಿದೆ. ಒಂದನ್ನು ನೀವು ಅರ್ಥ ಮಾಡ್ಕೋಬೇಕಿಲ್ಲಿ. ಸೊ ಒಳ್ಳೆ ಅವಕಾಶ ಇದೆ, ಇದನ್ನು ನೀವು ತಿಳ್ಕೊಂಡಿಲ್ಲ ಅಷ್ಟೇ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಎವ್ರಿ ಟೈಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಫಸ್ಟು ತಿಳ್ಕೊಳ್ಳಿ ಅಂದ್ಬಿಟ್ಟು. ಸೊ ನೀವು ತಿಳ್ಕೊಂಡ್ರೆ ಸೊ ಡೆಫಿನೆಟ್ಲಿ ಇನ್ನೊಬ್ಬರಿಗೆ ತುಂಬ ಯೂಸ್ ಆಗುತ್ತೆ. ಸೊ ಈ ಒಂದು ವೀಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ಸೊ ಇದಕ್ಕೆ ಯಾವುದೇ ರೀತಿ ನಂಬರ್ನ ಆ್ಯಡ್ ಅಪ್ ಮಾಡಲ್ಲ. ಸೊ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಪ್ರಮೋಷನ್ಗೆ ಹೆಲ್ಪ್ ಆಗ್ತದೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಟೀಮ್ ಡ್ರೀಮ್ ಹಂಟರ್ಸ್ ವತಿ ಕಡೆಯಿಂದ ಎಲ್ರಿಗೂ ಕೂಡ ಒಂದು ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು so much.